ಗೌರವಾನ್ವಿತ ನ್ಯಾಯಮೂರ್ತಿ ಬಿ ವೀರಪ್ಪ, ಉಪ ಲೋಕಾಯುಕ್ತರು ದಡಿರನೆ ಭೇಟಿ. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ, ಕೊಳತೂರು ಗ್ರಾಮ ಪಂಚಾಯಿತಿ, ಯಲ್ದೂರು ಗ್ರಾಮ ಪಂಚಾಯಿತಿ ಕಾರ್ಯಾಚರಣೆ ಸಿಬ್ಬಂದಿ ವರ್ಗ ನ್ಯಾಯಮೂರ್ತಿ ಅರವಿಂದ್ ರವರು, ಪೊಲೀಸ್ ಅಧೀಕ್ಷಕರು ಆಂಟಿನ್ ಜಿನ್ ರವರು, ಪೊಲೀಸ್ ಉಪ ಅಧೀಕ್ಷಕರು ಸುಧೀರ್ ರವರು, ಪೊಲೀಸ್ ನಿರೀಕ್ಷಕರು ರೇಣುಕಾಯವಿ, ಆಂಜನಪ್ಪ, ಪ್ರದೀಪ್ ಹಾಗೂ ಸಹಾಯಕರು ಲೋಕಾಯುಕ್ತ ಸುಮಾರವರು, ಕೋಲಾರ್ ಲೋಕಾಯುಕ್ತ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಪಂಚಾಯಿತಿ ಅಭಿವೃದ್ಧಿ, ಸ್ವಚ್ಛತೆ, ಜನಸಾಮಾನ್ಯರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸಮರ್ಪಕವಾಗಿ ಕೆಲಸಗಳ ಪರಿಶೀಲನೆ, ಪಂಚಾಯಿತಿ ಕಾಮಗಾರಿಗಳ ಪರಿಶೀಲನೆ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಮನುಷ್ಯನ ಬದುಕು ಜೀವನ ಸುಖವಾಗಿರಬೇಕು. ಸರ್ಕಾರದ ಕೆಲಸಗಳು ಅವರ ಸ್ವಂತ ಕೆಲಸಗಳು. ಎಲ್ಲಾ ಸೌಲಭ್ಯಗಳ ಕಚೇರಿಯಲ್ಲಿ ಅಧಿಕಾರಿಗಳ ಜನಸಾಮಾನ್ಯರಿಗೆ ಗೌರವ ನೀಡಬೇಕು. ಅವರವರ ಕೆಲಸಗಳ ಸಮಯಕ್ಕೆ ತಕ್ಕಂತೆ ನಿರ್ವಹಿಸಬೇಕು. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ನ್ಯಾಯಮೂರ್ತಿ ಬಿ ಈರಪ್ಪ, ಉಪ ಲೋಕಾಯುಕ್ತರು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಅಧಿಕಾರಿಗಳಿಗೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಕಚೇರಿಯ ಸಿಬ್ಬಂದಿ ವರ್ಗದವರಿಗೆ ಸರ್ಕಾರದ ಸವಲತ್ತುಗಳ ಜನರಿಗೆ ಸಿಗದ ಪಕ್ಷದಲ್ಲಿ ದುರುಪಯೋಗಪಡಿಸಿಕೊಂಡರೆ, ಕಚೇರಿಗಳ ಪರಿಶೀಲನೆ ಮಾಡಿದಾಗ ಸಿಕ್ಕಿಬಿದ್ದರೆ ಜೈಲು ಶಿಕ್ಷೆ ಖಚಿತ ಎಂಬುದಾಗಿ ಎಚ್ಚರಿಕೆ ನೀಡಿದರು. లీడర్లు అక్కడ ఉంటారు ఊర్లో, మంచి చేయండి ఊరికే. మీరు రాజకీయం చేసుకొని సాయండి అప్పుడు ఎలక్షన్ నాడు. ఇప్పుడు అంతా ఒకటి క్లీన్ చేసుకోండి. లక్షాంత కోటాంత దుడ్లు ఉంది పంచాయతీలో. తిన్నా అంటారు, ఎవరో వాళ్ళు తినుకుంటా ఉంటారు. మీరు చూసుకోండి. ವರ್ಷಕ್ಕೆ ಕೋಟಿ ಖರ್ಚು ಮಾಡ್ತಾರೆ ಸರ್ಕಾರ. ಒಂದೊಂದು ಪಂಚಾಯತಿ 10 ಕೋಟಿ ಖರ್ಚು ಮಾಡ್ತಾರೆ. ಇವ್ರು ತಿಂತಾ ಇರ್ತಾರೆ. ನೀವು ಊರಲ್ಲಿ ಯಜಮಾನ್ರು ಇಲ್ವಾ? ಎಲ್ರು ಮೆಂಬರ್ಗಳೆಲ್ಲ ಮೆಂಬರ್ ಇಲ್ವಾ? ಕೇಳ್ಬೇಕು ಮೆಂಬರ್ಗೆ. ಬರೀ ನೀನ್ ದುಡ್ಡು ಮಾಡ್ಕೊಂಡು ಹೋಗ್ತಾ ಇರು ಅಂತ PDO ಬಂದು ಕೇಳಿ. ಎಲೆಕ್ಷನ್ ಟೈಮ್ ದುಡ್ಡು ಕೊಡ್ತಾನೆ ನಿಮ್ಗೆ. 1,000 2,000 ಒಂದು ಸಾವಿರ ನಾನ್ ವೆಜ್ ಹಾಕ್ತಾನೆ, ಕುಡಿಸ್ತಾನೆ. ಹೋಗಿ ಹೊಟ್ಟು ಬಿಡ್ತೀರಿ ಓಟ್ ಹಾಕ್ಬಿಟ್ಟು. ಕೇಳ್ಬೇಕು, 5 ವರ್ಷ ಮಗನೇ ನಿಮಗೆ ಗೆಲ್ಸಿದ್ವಿ ಮಾಡಿ ಕೆಲಸ ಅಂತ ಹೇಳ್ಬೇಕು. ಪ್ರತಿಯೊಬ್ಬ ಮೆಂಬರ್ ಡ್ಯೂಟಿ. ನೀವು ನಿಮ್ಮೂರಲ್ಲಿ ಎಷ್ಟು ಜನ ಮೆಂಬರ್ಗಳಿದ್ದಾರೆ? ಏನಕ್ಕಿದ್ದಾರೆ? ಉಗಿಬೇಕಾಗತ್ತೆ. ನೀವು ಒತ್ತುವರಿ ಆಗಿರೋದು ಗಲೀಜು ಅಲ್ಲ, ನೇಣ ಮಾಡ್ತೀಯ ಅಂತ. ಬೆಳಗ್ಗೆ ಮೆಂಬರ್ ಕೆಲಸ ವಸೂಲು ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಸುತ್ತಬೇಕು ಊರಲ್ಲಿ. ನೀವು ಲೀಡರ್ ಮಾಡಿದಿರಲ್ಲ, ಅವನಿಗೆ ಸುತ್ತಬೇಕು ಊರಲ್ಲಿ ಮಾಡಿರ್ಬೇಕು. ನೀವು ಪ್ಲಾನ್ ಮಾಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ಕೊಡೋದಲ್ಲ. ಅದು ಆಕ್ಷನ್ ಪ್ಲಾನ್ ಮಾಡಕ್ಕೆ ಸರ್, ಸಪೋಸ್ 1 ಕೋಟಿ ಬಂದರೆ ಅದಕ್ಕೆ ಇದು ಆಕ್ಷನ್ ಪ್ಲಾನು ಎಲ್ಲ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಇರ್ತಾರೆ ಸರ್. ಮತ್ತು ಸಾಮಾನ್ಯ ಸಭೆಯಲ್ಲಿ 15 ಮೆಂಬರ್ಸ್ ಇರ್ತಾರೆ ಸರ್. ಇದು ನರೇಗಾ ವರ್ಕ್ ಆದರೆ ಗ್ರಾಮ ಸಭೆಗೆ ಇರ್ತಾರೆ ಸರ್. ಅದಾದಮೇಲೆ ಎಲ್ಲ ಟರಾವ್ ಮಾಡ್ಕೊಳ್ತಾರೆ ಸರ್. ಎಷ್ಟು ಅಮೌಂಟ್ ಬಂದಿದೆ, ಎಷ್ಟಕ್ಕೆ ನಾವು ಆಕ್ಷನ್ ಪ್ಲಾನ್ ಮಾಡಿದ್ವಿ ಅಂತ ಯಾವ್ದಾವ್ದು ಮಾಡ್ಕೊಳ್ತಾರೆ. ಒಂದಿದ್ದು ಇದನ್ನ ಒಂದು ವರ್ಕ್ಗೆ ಎಷ್ಟು ದುಡ್ಡು ಬರುತ್ತೆ ಆಕ್ಷನ್ ಪ್ಲಾನ್ ಆದ್ಮೇಲೆ, ಅದು ಇಷ್ಟು ಅಮೌಂಟ್ ಇದಕ್ಕೆ ಚರಂಡಿ ಕ್ಲೀನಿಂಗ್ಗೆ. ಆ ಚರಂಡಿ ಕ್ಲೀನಿಂಗ್ 10,000 20,000 40,000 ಖರ್ಚು ಮಾಡ್ತಾರಲ್ಲ, ಅದಕ್ಕೆ ರೆಸಲ್ಯೂಷನ್ ಬೇಡವಾ? ರೆಸಲ್ಯೂಷನ್ ಬೇಕು. ಇದಕ್ಕೆ ಹಾಕೊಳ್ಳೋ ಸರ್. 1 ವರ್ಷ ನೀವು 4 ಕ್ಯಾರೆಗೂ ರಿಪೋರ್ಟ್ ಕೊಟ್ಟು ಎಷ್ಟು ದುಡ್ಡು ಮಾಡಬೇಕು, ಎಷ್ಟು ಕೆರೆಗಳಿದೆ, ಎಷ್ಟು ಸಾವಿರ ಮಾಡ್ಕೊಡ್ತೀವಿ ರಿಪೋರ್ಟ್ ಕೊಡಿ. ಸ್ಟ್ರೀಟ್ ಲೈಟ್ಸ್ ಎಷ್ಟಿದೆ ಇಲ್ಲಿ? 380 ಎಲ್ಲ ನಿಲ್ತಾ ಇದೆಯಾ? ಸರಿ, ಮೊನ್ನೆ ಈ ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಸಿಂಗಲ್ ಲೈಟ್ ಆನ್ಸರ್ ಮಾಡ್ಕೊಡ್ತಾರೆ. ಇವಾಗ ನಾಟ್ ಸ್ಟ್ರೀಟ್ ಲೈಟ್ಸ್ ಎಷ್ಟಿದೆ? ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಕೆಲವು ಬರ್ತಾ ಇದೆ ಸರ್. ಏನ್ ಮಾಡ್ತೀವಿ? ಬರ್ದಿರಕ್ಕೆಲ್ಲ ಗಲೀಜ್ ಎಲ್ಲಿ ಬಿಡ್ತಾ ಇದೀರಿ? ಬಿಟ್ಟು ನಾವು ಗಲೀಜ್ ಎಲ್ಲಿ ಬಿಡ್ತಾ ಇದೀರಿ? ಎಷ್ಟು ಇದು ಎಲ್ಲ ಮೆಂಟಲ್ ರಿಜಿಸ್ಟರ್ ಬರ್ತೀರಿ? ಇದೇನಾ? ಇದೆ ರಿಜಿಸ್ಟರ್. ಜುಲೈ ತನಕ ಬಂದಿದ್ದಾರೆ. 968 15 ಫೈನಾನ್ಸ್ ನರೇಗಾದು ಎಲ್ಲ ಪಾಸ್ಬುಕ್ ಅಲ್ಲಿ ಕೊಡಿಲ್ಲ. ನರೇಗಾದು ಎಲ್ಲ 3-4 ಒಂದೊಂದು ತಿಂಗಳಲ್ಲೇ. ಅಂದ್ರೆ ಒಂದು ಬಿಲ್ಲಲ್ಲಿ 10,000 ಸರ್ವೈಸ್. ಒಂದು ಬಿಲ್ಲಲ್ಲಿ 10,000 ಹೋಗಿಲ್ವಾ ಸರ್? 10,000 ಒಳಗೆ 10,000 ಮೇಲೆ ಹೋದ್ರೆ ಮ್ಯಾನ್ಯುಯಲ್ ಟೆಂಡರ್ ಮಾಡಿ ಕೊಟೇಶನ್ ತರೋದು, ಪ್ರಕಟಣೆ ಏನ್ ಮಾಡ್ತಾರೆ ಅಂದ್ರೆ ಕಂಪೇರ್ ಟು ಸ್ಟೇಟ್ 40,000 ಹೇಳ್ಕೊಳ್ಳಿ, 4 ಕೊಡ್ತಾರೆ ರಿಸಿಪ್ಟ್. ಅವಾಗ ಬೇಕಾಗಿಲ್ಲ. ಆ ರೀತಿ 10,000 ಮೇಲಾದ್ರೆ ಒಂದೇ 4,000. ಏನಪ್ಪ ಎಲ್ಲಿ ಚರಂಡಿ ಬಿಟ್ಬಿಡ?
ಪಕ್ಕದಲ್ಲಿ ಇರಕ್ಕೆ ಆಗಲ್ಲ. ಗಣೇಶ ಬಿಡಕ್ಕಾಗಲ್ಲ. ಈ ಆ ಬೀದಿ ಕುಂಟೆ ಎಲ್ಲ ಕ್ಲೀನ್ ಬಿಟ್ಟಿದ್ದಾರೆ, ಮಾಡ್ಸಿಲ್ಲ ಸರ್, ಕ್ಲೀನ್ ಮಾಡಿ ಅಂತ ಲೆಟ್ರಿನ್ ಬಾತ್ರೂಮ್ ಎಲ್ಲ ಬಿಟ್ಟಿದ್ದಾರೆ ಸರ್. ಸರ್ ಈ ಕುಂಟೆ ನೋಡಿ ಸರ್, ನೀವು ಹೋಗಿ ಒಂದ್ಸಲ. ಕುಂಟೆಗೆ 1 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡೋಕ್ಕೆ ಮೀಟಿಂಗ್ ಕಾಲ್ ಮಾಡಿದ್ದೇನೆ. ಮೊನ್ನೆ ಅಧ್ಯಕ್ಷರಿಗೆ ಸ್ವಲ್ಪ ಆರೋಗ್ಯ ಸರ್ ಮೀಟಿಂಗ್ ಪೋಸ್ಟ್ ಪೋನ್ ಆಗಿದೆ. ಈ ಮೀಟಿಂಗ್ ಅಲ್ಲಿ ಅಧ್ಯಕ್ಷ ಇಲ್ಲ, ಅಜೆಂಡಾ ಉಪಾಧ್ಯಕ್ಷ ಬರ್ಬೋದಲ್ಲ. ಇಲ್ಲ ಸರ್, ಅಲ್ಲಿ ತಂದು ಕೊಡಬೇಕು, ಬ್ಯಾಂಗಲ್ ಇರ್ತದೆ ಸರ್. ಹಂಗೆ ಮಾಡಿದ್ರೆ ದೇವ್ರ ಬಿಡು ಕುಂಟೆ ನೋಡಿ ಸರ್. ಆಗ ಈಗ ಎಲೆಕ್ಷನ್ ಮಾಡಿ ಉಪಾಧ್ಯಕ್ಷ ಯಾರೋ ಚಾರ್ಜ್ ಹಾಕಿ ತಂದು ಕೊಡ್ತಾರೆ ಸರ್. ಇವಾಗ ಅವ್ರ ಮನೆಗೆ ಹೋಗಿ ಕುಂಟೆ ಚಾರ್ಜ್ ಎಲ್ಲ ಹಾಕೋ ತಮ್ಮ ಎಲ್ಲಿ ಹೋಗ್ಬೇಕು, ಅವ್ರ ತಮ್ಮ ಎಲ್ಲಿ ಬರ್ಬೇಕು? ಬ್ಯಾಂಗಲ್ ತಗೊಂಡು ಹೋಯ್ತು. ನೀವು ತಗೊಂಡೋಗಿ ಮನೆಗೆ ತಗೊಂಡೋಗಿರಿ. ಅಲ್ಲ ಸರ್, ಹ್ಞೂ ಸರ್, ಪರಿಶೀಲನೆ ಮಾಡಕ್ಕೆ ಅವರು ಇವಾಗ ಗೊತ್ತಾಗುತ್ತೆ ರಾಜಣ್ಣಿಗೆ, ಅವ್ರು ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಇದ್ರು, ತೀರೋದ್ರು. ಮತ್ತೆ ಮೇಡಮ್ ಅವರು ಮಂಗಳಮ್ಮ ಮೇಡಮ್ ಬಂದಿದ್ರು. ಅವರು ಇವರಿಗೆ ಬಿಲ್ಸು ಎಲ್ಲ ಕೊಡಲಿಲ್ಲ. ನೀವೇನ್ ಮಾಡ್ತೀರಿ ಸರ್? ಎಷ್ಟು ಒತ್ತಾಯ ಮಾಡಿದ್ರು ಇವರು ತಂದೆ, ಇವರು ಯಜಮಾನ್ ತೀರೋಗ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಅದೆಲ್ಲ ಮಾಡ್ಕೊಡಪ್ಪ, ಅವ್ರ ಮಗನಿಗೆ ಸ್ವಲ್ಪ ದುಡ್ಡು ಹಾಕಿದ್ದೀವಿ. ಮತ್ತೆ ಅವರೇ ಪ್ರೊಸೆಸ್ ಮಾಡಿಲ್ಲ, ಡೆತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು. ಕೆಲಸ ಮಾಡೋ ರೆಕಾರ್ಡ್ ಇರ್ತಾರೆ ನಿಮ್ಮ ಹತ್ರ. ಅದಕ್ಕೆ ನಾನು ಹೇಳಿದ್ದು ರಿಸಲ್ಟ್ ಪಾಸ್ ಆಗಿದೆಯಾ, ರೆಕಾರ್ಡ್ ಇದೆಯಾ ಅದೆಲ್ಲ ಇದ್ದರೆ ಕೊಡ್ಬೋದು. ಎಷ್ಟು ಬರ್ಬೇಕು ದುಡ್ಡು? ಎಷ್ಟು ಸಲ ಕೊಡ್ತೀರಿ ದುಡ್ಡು ಅವ್ರಿಗೆ? ಸರ್ ಬಿಲ್ಸ್ ತಗೊಂಡು ಅದೆಲ್ಲ ವೆರಿಫೈ ಚೆಕ್ ಮಾಡ್ರಿ. ಎಷ್ಟು 3 ವರ್ಷ ಕೊಡಲ್ಲ ಅಂದ್ರೆ ಮೀನಿಂಗ್ಲೆಸ್ ಅಲ್ಲ. ವೆರಿಫೈ ಮಾಡ್ಬೋದು. ಯಾಕಂದ್ರೆ ಅರ್ಥ ಆಗ್ತಾ ಇಲ್ಲ. ಸರ್ ಒಂದು ಸಮಸ್ಯೆ ಇದೆ ನೋಡ್ರಿ, ಅರ್ಥ ಮಾಡ್ಕೊಳ್ಳಿ. ಅವ್ರ ಗಂಡ ಬತ್ತಿದ್ದು ಸರ್. ಪ್ಲಾನ್ ವರ್ಕ್ಸ್ ನಾವು ಫಸ್ಟ್ ಪ್ಲಾನ್ ಅಪ್ರೂವ್ ಇವಾಗ ಮಾಡ್ತೀವಿ. ಯಾವ್ದು ರೆಸಲ್ಯೂಷನ್ ಇಲ್ವಾ? ಸರ್ ರೆಸಲ್ಯೂಷನ್ ಅಂದ್ರೆ ವಿತೌಟ್ ಪ್ಲಾನ್ ಇದ್ರೆ ರೆಸಲ್ಯೂಷನ್ ಏ ಮಾಡ್ತೀವಿ. ಮಿಸ್ಟರ್ ರೆಡ್ಡಿ, 1 ವರ್ಷದ ಏನೋ ಕೆಲಸ ಆಗಿದೆ ಇಲ್ವಾ ಇಲ್ಲಿ? ಆಗಿದೆ ಸರ್. ರೆಸಲ್ಯೂಷನ್ ತಗೊಳ್ಳಿ. ಸರ್ ಪ್ಲಾನ್ ಫಸ್ಟ್ ಅಪ್ರೂವ್ ಮಾಡ್ತೀವಿ. ಪ್ಲಾನ್ ಸರ್, ಪ್ಲಾನ್ ಪ್ರಕಾರ ನಾವು ಪ್ಲಾನ್ ಕಾಪಿ ಇದೆ ಸರ್. ಯಾರು ಅಪ್ರೂವ್ ಮಾಡೋ ಪ್ಲಾನು? ನಾವು ಆನ್ಲೈನ್ ಅಲ್ಲಿ ಜಡ್ಪಿ ಇಂದ ಇಒ ಸಾರ್ ಇಂದ ಎಲ್ಲರೂ ಮಾಡ್ತಾರೆ ಸರ್. ಆಯ್ತು, ಇವಾಗ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಕೊಡ್ಬೇಕಲ್ಲ. ಹ್ಞೂ ಸರ್, ಪ್ಲಾನ್ ಒಂದ್ಸಲ ಅಪ್ರೂವಲ್ ಆಯ್ತಂದ್ರೆ ಆ ಪ್ಲಾನ್ ಪ್ರಕಾರ ಎಸ್ಟಿಮೇಟ್ ಲೆಟರ್ ಕೊಡ್ತೀವಿ. ಇಷ್ಟ ಬಂದ ಕೊಡ್ಬೋದಾ? ಇಲ್ಲ ಸರ್, ಪ್ಲಾನ್ ಅಪ್ರೂವಲ್ ಆದ್ರೇನೆ ಕೊಡುದು ಕೆಲಸಕ್ಕೆ. ಪ್ಲಾನ್ ಅಪ್ರೂವಲ್ ಕೆಲಸ ಕೊಡಕ್ ಮೊದ್ಲು ಯಾವ್ದು ಕೊಟ್ಟೇ ಇಲ್ವಾ ಕೆಲಸ? ಸರ್ ನಾವು ಪ್ಲಾನ್ ಅಪ್ರೂವಲ್ ಇದೆ ಯಾವ್ದು ಆನ್ಸರ್ ಮಾಡ ಸುಮ್ಮನೆ. ಇದು ಪ್ಲಾನ್ ಬಿಟ್ಬಿಡು. ಈ ಪ್ಲಾನ್ ಬಿಟ್ಟು ಇವಾಗ ಈ ಊರಲ್ಲಿ ಕೆಲಸ ಆಗಿದೆ ಇಲ್ವಾ? ಸರ್ ಪ್ಲಾನ್ ಬಿಟ್ಟು ಅಂದ್ರೆ ಇವು ನಾವು ರಿಪೇರಿಗಳು ಇಂಥದ್ದು ಮಾಡಿದ್ವಿ. ನಮ್ಮನ್ನೇನು ಮಾಡೋದು, ನಿಮ್ಮನ್ನು ನಾವು ಮಾಡ್ಬೋದು. ನಿಮ್ಮ ಅಸೆಟ್ ಲೈಬಿಲಿಟೀಸ್ ಚೆಕ್ ಮಾಡ್ಬೋದು ನಾವು. ನೀನ್ ಎಷ್ಟು ಆಸ್ತಿ ಮಾಡಿದ್ಯಾ, ಏನ್ ಮಾಡಿದ್ಯಾ ಚೆಕ್ ಮಾಡ್ಬೋದು ನಾವು. ಇಲ್ಲೇ ಮಾಡಿದ್ಯಾ, ಬೇರೆ ಕಡೆ ಮೇಲೆ ತಗೋಬೇಕು ನಾವು. ಡಿಕ್ಲೇರ್ ಮಾಡಿದ್ದೀರಾ ನೀವು? ಹ್ಞೂ ಸರ್, ವರ್ಷ ಕೊಡ್ಬೇಕು. ವರ್ಷ ಕೊಟ್ಟಿದ್ದೀವಿ ಸರ್. ತಿಂಗಳು 30ನೇ ತಾರೀಕು ಸೆಪ್ಟೆಂಬರ್ ಅಲ್ಲ? ಹ್ಞೂ ಸರ್, ಸೆಪ್ಟೆಂಬರ್ 10 ಕೊಡ್ಬೇಕು ನಿಮ್ಗೆ. ಕೊಟ್ಟಿದ್ದೀವಿ ಸರ್. ಎಲ್ಲ ಕೊಟ್ಟಿದ್ರೆ ನಿಮ್ಮ ಮೇಲೂ ತಗೋಬೋದು ಆಕ್ಷನ್ ನಾವು. ನೀವು ಗೌರ್ಮೆಂಟ್ ಸರ್ವೆಂಟ್ ಸರಿಯಾಗಿ ಸಾರ್ವಜನಿಕ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೋದು ನಾವು. ಫಸ್ಟ್ ಏಮನ್ ಕೇಳಿ, ಪಬ್ಲಿಕ್ ಸರ್ವೆಂಟ್ ನೀವು, ಸಾರ್ವಜನಿಕ ಅಧಿಕಾರಿ ನೀವು. ಹೌದು ಸರ್, ಜನರಿಗೆ ಸಹಾಯ ಮಾಡಿ ಪಾಪ. ಮಾಡ್ತಾ ಇದ್ದೀವಿ ಸರ್. ಕೇಳಿ ಕೊಟೇಶನ್ ಎಷ್ಟು ಅಮೌಂಟ್ಗಿಂತ ಜಾಸ್ತಿ ಇದ್ರೆ ಕೊಟೇಶನ್ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿಗೆ 9,800. ಇದು 29/12 10/1 1 ತಿಂಗಳಲ್ಲಿ ಕೆಟ್ಟಾಗಿದೆ. ಯಾವ್ಯಾವ ಮಂತ್ ಕೆಟ್ಟಾಗಿದೆ ಎಂತ ಇದ್ರಿ? ಪೇಮೆಂಟ್ ಜನವರಿ, ಮಾರ್ಚ್, ಏಪ್ರಿಲ್, ಎವ್ರಿ ಮಂತ್. 15th ಫೈನಾನ್ಸ್ ಬರೀ ಅದು ಅಷ್ಟೇ ಮಾಡೋದು, ರಿಪೇರಿಗಳಷ್ಟೇ. ಅವ್ರ ಆಚೆ ಏನ್ ಬಿಸ್ನೆಸ್ ಬೇಕಾ ಏನ್ ಬೇಕಾ ಮಾಡ್ಕೊಳ್ಳಿ, LIC ಆದ್ರೂ ಮಾಡ್ಲಿ, ಯಾವ್ದಾದ್ರು ಮಾಡ್ಕೊಳ್ಳಿ, ನಮ್ಗೆ ತೊಂದರೆ ಇಲ್ಲ. ನಾನು ಪಬ್ಲಿಕ್ಸ್ ಹತ್ರ ನಾನು ಒಂದು ಸಿಂಗಲ್ ಡಿಜಿಟ್ ಕೂಡ ನಾನು ತಗೊಳ್ಳೋದು ಸರ್. ನಾನು ಬರೀ ನಾನು ಇದ್ರ ಮಾತ್ರ ರೇ, ನೀವು ಸುಮ್ಮನೆ ಮಾತಾಡಬೇಡಿ. ನಿಮ್ ಕಾನೂನು ಗೊತ್ತಿದ್ಯಾ? LIC ಮಾಡಿ ಇಲ್ಲ ಬರ್ತೀರಾ? ಬಿಡಿ, ಬೇರೆ ಹೆಣ್ಮಕ್ಳು ಬರ್ಕಲಿ. ನಿಮ್ಗೆ LIC ಬೇಕು, ಇಲ್ಲ ಡಾಟಾ ಆಪರೇಟರ್ ಬೇಕು, ಎರಡು ಆಪರೇಟ್ ಒಂದೇ ಕಡೆ. ಹೆಂಗ್ ಗೊತ್ತಾಗತ್ತ ನಮ್ಗೆ ನೀವು ಅಲ್ಲೇ ಮಾಡ್ತೀರಿ ಅಂತ? ಕೊಟೇಶನ್ ವಾಟ್ ದಿ ಗ್ಯಾರಂಟಿ? ಮಿಸ್ಟರ್ ಮಂಜುನಾಥ್, 1 ವರ್ಷದ್ದು ಅವ್ರದ್ದು ಎಷ್ಟು ವರ್ಷ ಬಂದು ಇಲ್ಲಿಗೆ? 1 ವರ್ಷದ್ದು, ಲಾಸ್ಟ್ ಇಯರ್ 1 ವರ್ಷದ್ದು ಎಲ್ಲ ಇದು ಕೊಡಕ್ಕೆ ಟ್ಯಾಕ್ಸ್ ಕಟ್ತೀಯಮ್ಮ? ಇನ್ಕಮ್ ಟ್ಯಾಕ್ಸಸ್ ಕಟ್ತೀಯಾ? ಅಲ್ಲ, ಅವ್ರು ಓಡಾಡಕ್ಕೇನೆ 5,000 ಬೇಕು ತಿಂಗಳಿಗೆ. ಇದರಿಂದ ಓಡಾಡೋದಕ್ಕೆ ಮುಳುಗಾಗಿಂದ ತಿಂಗಳಿಗೆ ಅದೇ ಒಂದು 5,000 ಖರ್ಚಾಗುತ್ತೆ ಓಡಾಡಕ್ಕೆ. ಫ್ರೀ ಬಸ್ ಅಲ್ಲ ಹೆಣ್ಮಕ್ಳಿಗೆ? ಫ್ರೀ ರೀ. ಇಲ್ಲಿ ಬರಲ್ಲ. ಹೇಳಿದಾರೆ ಓರಲ್ಲಾಗೆ. ಹೇಳಿದಾರೆ ಯಾಕೆ ತಗೊಂಡ್ರೆ ರೈಟಿಂಗ್ ಅಲ್ಲಿ ನೀವು? ಯಾರು ಹಾಕೋಬಾರ್ದು. ಯಾಕೆ ತಗೊಂಡಿಲ್ಲ ತಾಯಿ? ಹೇಳಿ ತಾಯಿ. ಸರ್ ಅದು ನಾನು ಪಾಲ್ಸಸ್ ಕಟ್ಟುವ ಕಸ್ಟಮರ್ ಇಂದ ಹಾಕ್ಸ್ಕೊಂಡು ನಾನು ಹಂಗೆ DO ಪರ್ಮಿಷನ್ ತಗೋಬೇಕು. ಅವ್ರು ಅವ್ರು ಏಜೆಂಟ್ ಎಂಟ್ರಿ ಆಗ್ತಾರೆ ಅಂತವ್ರಿಗೆ ನೀವು DO ಯಾಕೆ ಕೊಡ್ತೀರಾ? ಮಿಸ್ಟರ್, LIC ಸಂಪಾದನೆ ಮಾಡ್ತಾ ಇದ್ರೆ ಅವ್ರು ಯಾಕೆ ಕೊಡ್ತೀರಾ? ಗೌರ್ಮೆಂಟ್ ಎಂಪ್ಲಾಯ್ 2 ಕೆಲಸ ಮಾಡಕ್ ಬರಲ್ಲ ಸರ್.
ಗೌರ್ಮೆಂಟ್ ಎಂಪ್ಲಾಯ್ ಅಲ್ವಾ? ಸಂಬಳ ಯಾರು ಕೊಡ್ತಾರೆ? ಫುಲ್ ಟೈಮ್ ಇಲ್ಲೇ ಇರಬೇಕು. ಡಾಟಾ ಎಂಟ್ರಿ ಆಪರೇಟರ್ ಸರ್. 41 ಕೆಲಸ ಮಾಡಿದ್ರೆ ನೀವು ಕೊಟ್ಟು ತಗೊಂಡ್ಬಂದ್ರಿ. ಸುಧೀಂದ್ರ, ನೀವು ತಹಶೀಲ್ದಾರರು, ಡಾಟಾ ಎಂಟ್ರಿ ಆಪರೇಟರ್ಸು ಕೊಪ್ಪಳದಲ್ಲಿ 1 ಕೋಟಿ LIC ಏಜೆಂಟ ಇದ್ಯಾರು 30,000 ಹಾಕಿದ್ದೀರಿ? ಸರ್ ಅದು ಬೆಳಗ್ಗೆ ನನ್ನ ಈ ಕಡೆ ಮಗಳಿಗೆ ನೆಸ್ಸಿರು ಹಾಸ್ಪಿಟಲ್ ಅಡ್ಮಿಟ್ ಚೂರಿ. ಮಾಡಿ ಸುಮನ್ 16 ಸರ್ ಮಗಳು 11,000. ಫೀಸ್ ಕಟ್ಟಕ್ಕೆ ಹಾಂ. ಹಾಸ್ಟೆಲ್ ಇದ್ದಾರೆ ಸರ್, ಅವ್ರಿಗೆ ಹಾಸ್ಟೆಲ್ ಫೀಸ್ ಕಟ್ಟಕ್ಕೆ. ನೀವು ಮುರಳಿ ಯಾರು? ನಮ್ಮ ಚಿಕ್ಕಪ್ಪ ಮಗ ಸರ್ ಹಾಸ್ಟೆಲಲ್ಲಿ ಕೋದಂಡರಾಮಯ್ಯ. ಸಿಕ್ಕಾಪಟ್ಟು ಒಂದೇ ದಿವಸ ಅಷ್ಟೊಂದು ಟ್ರಾನ್ಸಾಕ್ಷನ್ ಆಗಿದೆಯಲ್ಲ, 25 ಫೀಸ್ ಕಟ್ಟಕ್ಕೆ ಸರ್ ಹಾಕ್ಸ್ಕೊಂಡಿದ್ದಾರೆ ಮಗು. ಇಲ್ಲ ಆಯ್ತಲ್ಲ, ಹಾಸ್ಟೆಲ್ ಫೀಸ್ 40,000 ಕಟ್ಟಿದ್ದೀನಿ 3 hours. ಸರ್. 40,000 ಹಾಸ್ಟೆಲ್ ಫೀಸ್ ಕಟ್ಟಿದ್ದೀನಿ ಸರ್. ಈ ವರ್ಷ ಮತ್ತೆ ಫೀಸ್ ಕಟ್ಟಿದ್ದೀನಿ. ಫೀಸ್ ಕರೆಂಟ್ ಕ್ಲೀನ್ ಮಾಡಕ್ಕೆ ಮಾಡಿದಾರ ಅಂತ ಕೇಳಿದೆ. ಹೋದ ವರ್ಷ ಕ್ಲೀನ್ ಮಾಡಿರೋದು ಜುಲೈ ಇಲ್ಲ ಏನ್ ಶ್ರೀನಿವಾಸ ರೆಡ್ಡಿ ಹೋದ ವರ್ಷ ಮಾಡಿದ್ವಿ, ಜುಲೈ ಬಿಲ್ ಹಾಕಿದ್ರಲ್ಲ. ಸರ್ ಜೂನಲ್ಲೇ ಸರ್ ಕ್ಲೀನ್ ಮಾಡಿರೋದು, ಜುಲೈನಲ್ಲಿ ಹೋದ ವರ್ಷ ಬೇರೆ ಅಲ್ಲಿ ಜನ ಹೇಳ್ತಾರೆ ಹೋದ ವರ್ಷ ಮಾಡೋದು ಅಂತ. ಎಲ್ಲ ಬಿಲ್ ಮಾಡ್ಕೊತಾ ಇದೆ ಅಷ್ಟೇ. 1 ಕೋಟಿ 2 ಕೋಟಿ ಇರ್ಬೇಕು ಪಂಚಾಯತಿಲಿ. ಎಲ್ಲ ನಂಬರ್ ಹೇಳ್ದಾಗ ಬಿಲ್ ಮಾಡ್ಕೊಡ್ತಾ ಇದ್ರು. ಕೊಟ್ಟು ಸರ್ ಕೆಲಸ ಮಾಡ್ತಾ ಇದ್ರೆ ಪರವಾಗಿಲ್ಲ. ಸರ್ ಇಲ್ಲ, ಅವಾಗ ಕೊಡ್ತೀವಿ ಅಂತ ಹೇಳಿದ್ರು. ಮಗನ ಹೆಸರಿಗೆ ಇದು ಮಾಡಿಸ್ಕೊಂಬ GST ಇದೆಲ್ಲ ಅಂತ ಹೇಳಿದ್ರು. ಅವರು ರೆಸ್ಪಾನ್ಸ್ ಆಗ್ಲಿಲ್ಲ ಸರ್. ಒಂದೇ ನಿಮಿಷ ಸರ್, ಅದು GST ನಂಬರು ಬಿಲ್ಲು ಆ ಗಂಡನ ಹೆಸರಿಗಿತ್ತು. ಆ ಗಂಡನ ತೀರ್ಕೊಂಡಿದ್ದಾನೆ, ಅವ್ರು ಕೊಡಕ್ ಬರಲ್ಲ. ಇವ್ರ ಹೆಸರು ಮಗನ ಹೆಸರಿಗೆ ಅದು GST ಚೇಂಜ್ ಮಾಡಿಸ್ಕೊ. ಮಗನ ಸಹ ಕೊಟ್ಟು ಅಮ್ಮನ ಕೊಡ್ರಿ. ಅಲ್ಲ ಸರ್, ಮಗನ ಹೆಸರಿಗೆ GST ಬಿಲ್ ಒಂದು ಬೇಕಲ್ಲ ಸರ್, ನಮಗೆ ಬಿಲ್ ಕೊಡ್ಬೇಕಂದ್ರೆ ನಿಮಿಷ ಅಮ್ಮ ಮಗನಾಸಿ ಹಾಕೊಳ್ಬೇಕು ನೀವು. ಅವನ ಹೆಸರು ಒಟ್ಟು ಮಾಡೋದು ಯಾರು? ಅವನೇ ಕೆಲಸ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ತಗೊಂಡಿರ್ತೀಯಲ್ಲ, ಅದು ಕೊಡಿ. ಆನ್ಲೈನ್ ಪ್ರಿಂಟ್ ಕೊಡಿ. ಏನ್ ಪ್ರಿಂಟೆಡ್ ಫಾರಮ್ಮ ರೆಡ್ಡಿ? ಪ್ರಿಂಟೆಡ್ ಫಾರಮ್ಮ. ಕಾಲೋನಿ ಚರಂಡಿ ನೇತೃತ್ವದ ಕಾಮಗಾರಿ 24-25ನೇ 2015ರಲ್ಲಿ 30,000 ಅನುಮೋದನೆ ಆಗಿದ್ದು ಕಾಮಗಾರಿ ಸೈನ್ ಹಾಕಿದ್ರೇನೋ ಡೇಟ್ ಇಲ್ಲ ಏನಿಲ್ಲ. ಯಾವತ್ತ ಕರೆದಿದ್ರಿ ಜನಗಳಿಗೆ ಸ್ಥಳ ಮಾತ್ರ. ಮಾಡಿದಿರಲ್ಲ, ಡೇಟೇ ಇಲ್ಲ. ಎಲ್ಲಿದು ಒಂದೇ ವಾರ್ಡ್ ಎಲ್ಲಿದೆ? ಪರಿಶಿಷ್ಟ ಜಾತಿ ಕಾಲೋನಿ ಎಷ್ಟು ದೂರ ಆಗುತ್ತೆ? ಊರಲ್ಲಿ ಎಷ್ಟು ದೂರ ರೀ? ಒಂದು 20 ಕಿಲೋಮೀಟರ್ ಆಗುತ್ತಾ? ಕೆಲಸ ಮಾಡೋದು ನೋಡ್ಕೊಂಬರ್ಲಿ. ಕ್ಯಾಶ್ ರಿಜಿಸ್ಟ್ರು ಬರೀ ಊರಲ್ಲಿ ಇದು ಸ್ಟ್ರೆಂತು. ಈ ಊರಲ್ಲಿ 1,000 ಚಿಲ್ಲರೆ ಇದೆ ಸರ್. ಎಷ್ಟು ಮನೆ ಇದೆ? ಯಾರು ಮಾಡಕ್ ಮುಂದೆ ಬಂದಿಲ್ಲ ಸರ್ ಕೆಲಸ ಮಾಡಕ್ಕೆ. ಏನಕ್ಕೆ ದುಡ್ಡು ಕೊಟ್ಟು ಹಾಕ್ತಾರಲ್ಲ. ಫೈಲ್ಸ್ ಕೊಡು ಬೇಗ. JCB ತಗೊಂಡು ಏನ್ ಮಾಡ್ತೀವಿ? ಅದ್ರೊಳಗೆ ಕೊಡು ಪ್ರೊಡಕ್ಷನ್. ಅವ್ನು ಇವೆಲ್ಲ ಹೋಗಿ ಕೂಡ. ಮಾಡ್ತಾನೆ. ಯಾಕೆ ಬರಲ್ಲ ಅಂತ ಹೇಳ್ತೀನಿ, ಸುಮ್ಮನೆ ಕಥೆ ಹೇಳ್ತೀನಿ. ನಾವ್ ಎಂಜಾಯ್ ಹಾಕೋಬೇಕು ಅಂತ ಹೇಳೋದು. ಈ ಸುತ್ತು ಯಾವ ಕೆರೆ ಇದೆ ಊರಿಗೆ? ಇದು ದೊಡ್ಡ ಕೆರೆ ಒಂದಿದೆ ಸರ್ ಇಲ್ಲಿ. ಇದೆಲ್ಲ ಗಲೀಜಿರೋ ಕೆರೆ ಹೋಗುತ್ತಾ? ಇಲ್ಲೇ ಕೆರೆ ಹೋಗೋದು. ಎಲ್ಲೋ ಹೋಗುತ್ತದು? ಬೇರೆ ಕಡೆ ಚರಂಡಿ ಮಾಡಿದ್ರೆ ಕೊಟೇಶನ್ ಇಲ್ಲ, ಬಿಲ್ಸ್ ತಗೊಂಡವ್ರೆ. ಕೊಟೇಶನ್ ಇಲ್ಲ, ಎಲ್ಲ ಬಿಲ್ ತಗೊಂಡಾಗೆ ತಗೊಳಕ್ಕೆ ಕೊಡಕ್ಕೆ ತಗೋಬೇಕು. ತಗೊಂಡೆಲ್ಲ ಮಿಸ್ಕಾಂಡಕ್ಟ್. ನೀವು ರೆಗ್ಯುಲರ್ ಎಂಪ್ಲಾಯ್ ಪ್ರೈವೇಟ್ ಇವರ ರೆಕಾರ್ಡ್ ಕೀಪರ್ ಅಂತ ಸರ್. ಮಾಸ್ಟರ್ ರೆಕಾರ್ಡ್ ಕೀಪರ್ ಈ ಥರ ಮಾಡಿ ನಾಗಮಣಿ ಯಾರು? ಅವರು ಅಡ್ಜಸ್ಟ್ಮೆಂಟಾ? ರಿವೈಂಡಿಂಗ್ ಎಲ್ಲ ಅಡ್ಜಸ್ಟ್ಮೆಂಟಾ? ಒಂದೇ ತಿಂಗಳು 4 ಸಲ ದುಡ್ಡು ಕೊಡ್ತಾ ಸೈನ್ ಹಾಕೋದು. ಸೈನ್ ಹಾಕೋದು ಕೊಡೋದು, ಪ್ರೆಸಿಡೆಂಟ್ ಸೈನ್ ಹಾಕೋದು. ಅಯ್ಯಾರ ಅಮ್ಮ ಕಾಣದಲ್ಲಿ ಬರ್ಬೇಕು, ಕಷ್ಟಪಟ್ಟು ಬರ್ದವಳೆ. ಅಮ್ಮ ಹೆಬ್ಬಟ್ಟು ಅನ್ಸುತ್ತೆ, ಬರೀ ಹೆಸರು ಮಾತ್ರ ಬರ್ಕೊಳ್ಳೋದು ಅಷ್ಟೇ ಅಲ್ಲ. ಮ್ಯೂಸಿಕ್ ಇದೆ, ಮ್ಯೂಸಿಕ್ ನಿಮ್ಗೆಲ್ಲ ಕೊಟ್ಟಿದ್ದೀರಾ. ಆಕ್ಷನ್ ಟೇಕನ್ ಬೈ ಯು. ನೀವು ಇದು ಬೇರೆ ಸ್ಟೋರಿ ಹೇಳ್ತೀವಿ ನನಗೆ. ಮುಸ್ಲಿಮ್ SC ST ಹೇಳ್ಬೇಡ, ಎಲ್ಲ ಸಮಾಜ ಇಂಡಿಯನ್
ಭಾರತೀಯರು ನಾವು ಅಷ್ಟು ಮಾತ್ರ ಹೇಳಿ. ಕಾನೂನು ವೈಲೇಟ್ ಆಗಿದೆಯೋ ಅಷ್ಟು ನೋಟಿಸ್ ವೈಲೇಟ್ ಕೊಡಬೇಕು. ನೋಟಿಸ್ ಇದು ಮಾಡಿಲ್ಲ, ನಾನು ತಂದು ಇವತ್ತು ನೋಡ್ಕೊಳ್ತೀನಿ ಬುದ್ಧಿ ಮತ್ತೆ 5 ವರ್ಷ ಎಂತ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀಯಾ ಫುಲ್ಲು. ನೋಟಿಸ್ ಕೊಡಿ, ಇಲ್ಲ ನಿಮ್ಮನ್ನ ನೋಟಿಸ್ ಕೊಡ್ತೀನಿ ಅಷ್ಟೇ. ನಾನು ಈ ಗಟ್ರ ಮೇಲೆ ಇದನ್ನ ಕಟ್ಟಿಗೆ ಹಾಕೊಂಡ್ಬಿಟ್ರು. ಅಲ್ಲಮ್ಮ ನೀನು ಬದುಕಬೇಕು ತಾಯೇ ಬಾಯಿಲಿ. ನನಗೆ ಸಂಬಂಧ ಇಲ್ಲ. ನೀನು ಎಜುಕೇಟೆಡ್ ಮಾವಾಗ ಹೇಳ್ಬೇಕು, ಮಾವ ಇದೆಲ್ಲ ಮಾಡಂಗಿಲ್ಲ ಮಾವ ಹೇಳ್ಬೇಕು. ನೋಡಿ ಎಲ್ಲ ಗಲೀಜು. ಇಒ ಯಾರು? ಅಲ್ಲ ಸರ್, ಪ್ರೆಸೆಂಟ್ ವರ್ಗೂ 6 ಲಕ್ಷ ಸರ್ ನಾನೇ ಸರ್ ಇವಾಗ ಅಮ್ಮ ಇದಕ್ಕೆ ಯಾವುದಕ್ಕೂ ಡೇಟ್ ಹಾಕಿಲ್ಲ. ಮೇಡಮ್ ನಿಮ್ದು ಫೋನ್ ಕೊಟ್ರಾ? ಕೊಡ್ಲಾ ಅಂದ್ರೆ ಇಟ್ಕೊಂಡೆ. ಬಾಕಿ ಎಷ್ಟಿದೆ ಟ್ಯಾಕ್ಸ್? ಸರ್ ಬಾಕಿ ಟೋಟಲ್ ಈ ಪ್ರೆಸೆಂಟ್ ಇಯರ್ ಡಿಮ್ಯಾಂಡ್ 26 ಲಕ್ಷ ಇದೆ ಸರ್. ಅದರಲ್ಲಿ ಈ ಇಯರ್ದು 6 ಲಕ್ಷ ಚಿಲ್ಲರೆ ಬಂದಿದೆ ಸರ್. ಇವಾಗ ಎಷ್ಟು ಕಲೆಕ್ಟ್ ಆಗಿದೆ? ಸರ್ 6 ಲಕ್ಷ ಚಿಲ್ಲರೆ ಸರ್. ದುಡ್ಡು ಕಟ್ಬಿಡಿದ್ರೆ ಎಷ್ಟು ಕೊಡ್ತೀರಾ? ಕಟ್ಟಿದ್ದಾರೆ ಸರ್. ಯಾಕೆ ಕೊಡ್ತೀನಿ ನಮ್ಮ? ಸಾಲ ಅಲ್ಲ ಸರ್, ಈಗ ಬಂದ ತಕ್ಷಣ ನಾವು ತಹಸೀಲ್ದಾರ್ ಸಾಹೇಬ್ರೆ ಎಂಟು ತಾಯಿದೆ. ತಹಸೀಲ್ದಾರ್ ಸರ್ ಇದ್ರಬೋದು ಪೂಜೆ ಎಲೆಕ್ಟ್ರಿಕ್ ಇದೆಲ್ಲ ಪರ್ಚೇಸ್ ಮಾಡಿರಲ್ಲ, ಇದಕ್ಕೆಲ್ಲ ರಿಜಿಸ್ಟ್ರೇಷನ್ ಸರ್ ಫಸ್ಟ್ ಪ್ಲಾನ್ ಅಪ್ಲೋಡ್ ಮಾಡ್ಕೊಳ್ಳಿ ಸರ್. ಹಿಂಗಾಗುತ್ತೆ. ಇಷ್ಟು ಪೇಮೆಂಟ್ ಅಂತ ಎಲ್ಲ ನೋಡ್ಬೇಕಲ್ಲ ಕಾಮಗಾರಿ. ನೀವು ಯಾರು ಕೊಡಬೇಕು ಎಲ್ಲ ಎಲ್ಲಿ ಬರೀತೀರಣ? ಎಲ್ಲ ಸೇಮ್ ಎಲ್ಲರಿಗೂ ಒಂದೇ. ಗ್ರಾಮ ಪಂಚಾಯತ್ ಎಲ್ಲರೂ ಸೈನ್ ಹಾಕ್ಬೇಕಣ್ಣ. ಎಲ್ಲರದು ಒಪ್ಪಿಗೆ ಇದೆ ಕಾಮಗಾರಿ ಮಾಡ್ಲಿಕ್ಕೆ. ಎಲ್ಲರದ್ದು ಒಪ್ಪಿಗೆ ಬೇಕಲ್ಲ. ಇದು 6 ಲಕ್ಷ ಸರ್ 6 ಕೋಟಿ ಸರ್. 7 ಕೋಟಿ 6 ಕೋಟಿ 90 ಲಕ್ಷದ 67,927. ನಿಯರ್ಲಿ 7 crores. ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಮಾಡ್ತೀವಿ ಹೇಳೋ ಸೆಕ್ರೆಟರಿ. ಬಿಲ್ ಕಲೆಕ್ಟ್ ಇವತ್ತೇ ದಿನ ಬಿಲ್ ಕಲೆಕ್ಷನ್ ಇಲ್ಲ, ಇವತ್ತೇ ಕೊಡ್ಬೇಕು. ಕೆಲಸ ಮಾಡ್ಬೇಕು. ದಿನ ವಾಟರ್ ಕನೆಕ್ಷನ್ ಇಲ್ಲ, ಇವತ್ತೇನು ಕೊಟ್ಬಿಡ್ಬೇಕು. ಅರ್ಧ ಗಂಟೆ ಇಲ್ಲಿರ್ಬೇಕು ಎಲ್ರು. ಬಿಲ್ ಕಲೆಕ್ಟರ್ಗಳು ಎಲ್ಲ ಕಡೆ ಇರ್ಬೇಕಂತೀರ. ಅಲ್ಲ ಯಾವ್ದಕ್ಕೆ ಉದ್ದೇಶ ಇಲ್ಲ. ಸರ್ ನೆಕ್ಸ್ಟ್ ಮಾಡ್ತಾರೆ